ಬಲಗೈ ನೋವು ಇದೆ ಮತ್ತೆ ನೆಕ್ ಪೈನ್ ಈಗ ಉಂಟಾ ನೋವು? ಹೌದು ಮತ್ತೆ ಎಷ್ಟು ಸಮಯದಿಂದ? ಒಂದು 2-3 ವರ್ಷ ಆಗುತ್ತೆ. 2-3 ವರ್ಷ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಾ? ಇಲ್ಲ ಮತ್ತೆ ತಗೊಳ್ತಾ ಇದ್ದೇನೆ. ಮತ್ತೆ ತಗೊಳ್ತಾ ಇದ್ರಿ? ವೆರಿಕೋಸ್ ಪೈನ್ಸ್. ವೆರಿಕೋಸ್ ಪೈನ್ ಉಂಟಾ? ಓಕೆ ಓಕೆ. ಈಗ ಯೇಸುವಿನ ಗುಣ ಮಾಡಿ ನಂಬ್ತೀರಾ? ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ಸಹೋದರ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲ ವೆರಿಕೋಸ್ ಪೈನ್ಗಳು ಬಿಟ್ಟು ಹೋಗಲಿ. ರೈಟ್ ನಾವು ಇವರ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಕಾಲಿನ ನರಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಇವರ ಕುತ್ತಿಗೆ ಮೇಲೆ, ಇವರ ಬಲ ಭುಜದ ಮೇಲೆ, ಬಲ ಕಾಲಿನ ಮೇಲೆ, ಬಲ ಕೈಯ ಮೇಲೆ ದೇವಿಗೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಇವರ ಕತ್ತಿನ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಆ ವೇದನೆಗಳು ಬಿಟ್ಟು ಹೋಗಲಿ, ಆ ರೋಗ ಈಗಲೇ ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ರೋಗ ವ್ಯಾಧಿಯ ಮೇಲೆ ಅಧಿಕಾರ ಇದೆ, ದುಷ್ಟ ದುರಾತ್ಮದ ಮೇಲೆ ಅಧಿಕಾರ ಇದೆ. ಇರಕೂಡದು, ತಿರುಗಿ ಬರಕೂಡದು. ಸೌಖ್ಯವಾಗಲಿ ನಜರೇತಿನ ಯೇಸು ನಾಮದಲ್ಲಿ. ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ನೇಮ್ ಆಫ್ ಜೀಸಸ್. ಈಗ ನೋಡಿ ಹೋಯ್ತಲ್ಲ, ಹೋಯ್ತಂದ್ರೆ ನಿಮ್ಗೆ ಎಲ್ಲಿಯವರು ನೀವು ಗುಣವಾಗೋಯ್ತು. ಯಾರು ತೆಗೆದ್ರು? ಕೈ ಮೇಲೆ ಯೇಸುಗೆ ವಂದನೆ ಹೇಳಿ. ಯೇಸುವೆ, ಕೈ ಮೇಲೆ ಸ್ತೋತ್ರ ಅಪ್ಪ, ನೀನು ಗುಣಪಡಿಸುವ ದೇವರು, ಜೀವಿಸುತ್ತಿರುವುದಕ್ಕ ಸ್ತೋತ್ರ. ಆಮೇಲೆ ನನ್ನ ಹೆಸರು ಗುರುರಾಜ್ ಅಂತ, ಕಾರ್ಕಳದಿಂದ ಬಂದ. ಬಲಗೈ ನೋವು ಮತ್ತು ನೆಕ್ ಪೈನ್ ಇತ್ತು. ಅಂದರೆ ಅದು ನೆಕ್ ಪೈನ್ ಇದ್ದರೆ ರಾತ್ರಿ ಸ್ವಲ್ಪ ನಿದ್ರೆ ಎಲ್ಲ ಕಮ್ಮಿ ಆಗ್ತಿತ್ತು ನನಗೆ. ಮತ್ತು ಕೆಲಸ ಮಾಡಲಿಲ್ಲ ಭಾಳ ಕಷ್ಟ ಆಗ್ತದೆ ಬಲಗೈ ನೋವಿಂದ. ಪ್ರೇಯರ್ ಮಾಡುವಾಗಲೇ ಅದು ಆಗಲಿ ಬಿಟ್ಟು ಹೋಯ್ತು, ಆಗಲಿ ಗುಣ ಆಗಿದೆ, ಆಗಲಿ ದೇವರು ನಮಗೆ ಸ್ತೋತ್ರ.